ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಅಮೆಝಾನ್ ಮತ್ತೆ ಬಿಗ್ ಬಾಸ್ಕೆಟ್ ಇದೆಯಲ್ಲ, ಅವರ ಫುಡ್ ಲೈಸೆನ್ಸ್ ಟೆಂಪ್ರವರಿ ಆಗಿ ಸಸ್ಪೆಂಡ್ ಮಾಡಿದ್ದಾರೆ. ಇದು ಕರ್ನಾಟಕದಲ್ಲಿ ಆಗಿರುವಂತ ಇನ್ಸಿಡೆನ್ಸ್ ಅಷ್ಟೇ, ಆಲ್ ಓವರ್ ಇಂಡಿಯಾದಲ್ಲ. ಕರ್ನಾಟಕದಲ್ಲಿ ಮಾತ್ರ ಇವ್ರದ್ದು ಫುಡ್ ಲೈಸೆನ್ಸ್ ಏನಿದೆಯೋ ಅದನ್ನ ಟೆಂಪ್ರವರಿ ಆಗಿ ಸಸ್ಪೆಂಡ್ ಮಾಡಿದ್ದಾರೆ. ಯಾವ ರೀಸನ್ ಗೆ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಒಂದು ವಿಡಿಯೋ ಹಾಕ್ತೀನಿ. ಆ ವಿಡಿಯೋದಲ್ಲಿ ಒಂದು ಕಾಯಿ ಮತ್ತೆ ಫ್ಲವರ್ ಇದೆ, ಅದನ್ನ ನೀವು ನೋಡ್ಕೊಂಡ್ ಬನ್ನಿ. ನೀವು ಎಲ್ಲರೂ ನೋಡಿದಿರಾ ಅಂತ ಹೇಳ್ಬಿಟ್ಟು ನಿಮ್ಗೆ ಅವಾಗ ಒಂದು ಐಡಿಯಾ ಬರುತ್ತೆ. ಫಸ್ಟ್ ಆಗಿ ವಿಡಿಯೋ ನೋಡ್ಕೊಂಡ್ ಬನ್ನಿ. ನೋಡಿ, ಇವಾಗ ಅಮೆಝಾನು ಮತ್ತು ಅವ್ರದ್ದೆಲ್ಲ ಏನಕ್ಕೆ ಬ್ಲಾಕ್ ಆಗಿದೆ ಅಂತ ಅಂದರೆ ಇದೇ ಕಾರಣಕ್ಕೋಸ್ಕರ. ನೋಡಿ, ಈ ಗಿಡದಲ್ಲಿ ಇರುವಂಥ ಕಾಯಿ ಎಲ್ಲ ಐತೆ. ಇಲ್ಲಿರಂಗಿದೆ, ಬನ್ನಿ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಈ ಗಿಡದಲ್ಲಿದೆ ಕಾಯಿ. ನೋಡಿ, ಸಿಕ್ತು ನನಗೆ ಈ ಕಾಯಿ ದೊಡ್ಡದು ಬರುತ್ತೆ. ಇನ್ನೂ ದಪ್ಪ ಆಗುತ್ತೆ. ಇದು ಒಂಥರ ಮುಳ್ಳುಕಾಯಿ ಥರ ಆಗುತ್ತೆ, ಸುತ್ತು ಎಲ್ಲ ಮುಳ್ಳಿರುತ್ತೆ. ಈ ಮುಳ್ಳು ಒಳಗಡೆ ಒಂದು ಬೀಜಗಳೆಲ್ಲ ಇರುತ್ತಲ್ಲ, ಇದು ಮತ್ತು ಇದನ್ನೆಲ್ಲ ಹ್ಯೂಮನ್ ಕನ್ಸಪ್ಷನ್ಗೆ ಕೊಡ್ತಾ ಇದ್ದಾರೆ. ಅದರಿಂದಾಗಿ ಈಗ ಏನಾಗಿದೆ ಅಂತ ಅಂದರೆ, ಈಗ ಗೈಸ್ ನೋಡಿ, ಇವಾಗ ನೀವು ವಿಡಿಯೋ ಕೂಡ ನೋಡ್ಕೊಂಡ್ ಬಂದ್ರಿ ಅಲ್ವಾ. ಆ ಕಾಯಿನ ನೀವು ನೋಡಿರ್ತೀರಾ ಅಂತ ಹೇಳ್ಬಿಟ್ಟು ನಾನು ಭಾವಿಸಿದೀನಿ. ಏನಕ್ಕೆ ಅಂದ್ರೆ ಚಿಕ್ಕ ಹುಡುಗರಿದ್ದಾಗಲೇ ನಾವು ನೋಡಿದೀವಿ. ಈಗ ಸದ್ಯಕ್ಕೆ ವಿಡಿಯೋದಲ್ಲಿ ನನಗೆ ಸಿಕ್ಕಿರುವಂತ ಕಾಯಿ ಚಿಕ್ಕದು, ಅಂದ್ರೆ ಎಳೆದಿದೆ. ಅದು ದಪ್ಪ ಆದ್ಮೇಲೆ ಸ್ವಲ್ಪ ದಪ್ಪ ಸೈಜ್ ಇರುತ್ತೆ, ಜೊತೆಯಲ್ಲಿ ಅದ್ರ ಸುತ್ತಲೂ ಮುಳ್ಳಿರುತ್ತೆ. ಆ ಮುಳ್ಳಿರೋದನ್ನೆಲ್ಲ ಏನ್ ಮಾಡ್ತೇವೆ ನಾವು ಅಂತಂದ್ರೆ, ನಾವು ತುಂಬಾ ಚಿಕ್ಕ ಹುಡುಗರಿದ್ದಾಗ ಅದನ್ನ ಆ ಮುಳ್ಳೆಲ್ಲ ಉಜ್ಬಿಟ್ಟು ನಾವು ಕ್ರಿಕೆಟ್ ಆಡೋದಿದೀವಿ. ಅದ್ರಲ್ಲಿ ಕ್ರಿಕೆಟ್ ಆಡ್ತಾ ಇದೀವಿ. ಏನು ಕ್ರಿಕೆಟ್ ಆಡ್ತಾ ಇದೀವಿ ಅಂತಂದ್ರೆ, ಆ ಬ್ಯಾಟಲ್ ಏನಾದ್ರು ಹೊಡೆದ್ರೆ ಅದು ಹೊಡ್ಕೊಂಡ್ಬಿಡೋದು. ಹೊಡೆದ್ಬಿಟ್ಟು ಬೀಜ ಎಲ್ಲ ಆಚೆ ಎಲ್ಲ ಚೆಲ್ಲೋದಲ್ಲ. ಅದಕ್ಕೋಸ್ಕರ ಒಂಥರ ಚೆನ್ನಾಗಿರೋದು, ಹೊಡೆದಾಕತ್ತೆ ಒಂಥರ ಖುಷಿ ಆಗೋದಲ್ಲ. ತುಂಬಾ ಚಿಕ್ಕ ಹುಡುಗರಿದ್ದಾಗ, ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದಾಗ ಅಂತ ಅನ್ಕೊಳ್ಳಿ, ಅವಾಗ ನಾವು ಇದನ್ನ ತಗೊಂಡು ಬಾಲ್ ಟೈಪ್ ಮಾಡ್ಕೊಂಡು ಕ್ರಿಕೆಟ್ ಆಡ್ತಾ ಇದ್ವಿ. ಈಗ ಇದರಿಂದ ಫುಡ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ. ಅಂದ್ರೆ ಫುಡ್ ಲೈಸೆನ್ಸ್ ಫುಲ್ ಕ್ಯಾನ್ಸಲ್ ಆಗಿಲ್ಲ, ಸಸ್ಪೆಂಡ್ ಆಗಿದೆ. ಟೆಂಪ್ರವರಿ ಸಸ್ಪೆಂಡ್ ಇದು, ತಿರ್ಗಾ ಮತ್ತೆ ಅದು ರಿವೋಕ್ ಆಗ್ಬೋದು. ಏನೇನಾಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ತಡೀರಿ. ಇವಾಗ ಮೊದಲನೇದಾಗಿ ಏನಾಗಿದೆ ಅಂತ ಅಂದ್ರೆ, ಇದನ್ನ ಸ್ವಿಗ್ಗಿ ಇನ್ಸ್ಟಾಮಾರ್ಟ್, ಬಿಗ್ ಬಾಸ್ಕೆಟ್ ಮತ್ತೆ ಅಮೆಝಾನ್ ಅವರ ವೇರ್ ಹೌಸ್ ಅಲ್ಲಿ ಇದು ಸಿಕ್ಕಿದೆ. ಆಮೇಲೆ ಇದನ್ನ ಪ್ರಮೋಟ್ ಮಾಡ್ತಾ ಇರಂತೆ. ಇದು ಒಂದು ಫ್ರೂಟ್ ಅಂತ ಹೇಳ್ಬಿಟ್ಟು ಇದನ್ನ ಪ್ರಮೋಟ್ ಮಾಡ್ತಾ ಇರಂತೆ. ಇದು ಈ ಕಾಯಿ ಜೊತೆಯಲ್ಲಿ ಅದ್ರ ಒಳಗಡೆ ಬೀಜ ಇರುತ್ತೆ, ಚಿಕ್ಕ ಬೀಜ ಇರುತ್ತೆ. ಆ ಬೀಜಗಳು ಕೂಡ ಅಷ್ಟೇ ವೇರ್ ಹೌಸ್ ಅಲ್ಲಿ ಸಿಕ್ಕಿದೆ. ಹೋಗಿ ಅವರು ಚೆಕ್ ಮಾಡುವಂತ ಸಮಯದಲ್ಲಿ, ವೇರ್ ಹೌಸ್ ಅಲ್ಲಿ ಚೆಕ್ ಮಾಡಿದಂತ ಟೈಮಲ್ಲಿ ಇದೆಲ್ಲ ಸಿಕ್ಕಿರೋದ್ರಿಂದ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಕರ್ನಾಟಕ ಫುಡ್ ಸೇಫ್ಟಿ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಅವರು ಇದನ್ನ ಸಸ್ಪೆಂಡ್ ಮಾಡಿದ್ದಾರೆ. ಫುಡ್ ಲೈಸೆನ್ಸ್ ನ ಟೆಂಪ್ರವರಿ ಆಗಿ ಸಸ್ಪೆಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಆರ್ಡರ್ ಕೊಡೋವರೆಗೂ ಸಸ್ಪೆಂಡ್ ಆಗಿರುತ್ತೆ. ಮೊದಲನೇದಾಗಿ ಇವರು ಏನ್ ವೈಲೇಷನ್ ಮಾಡಿದ್ದಾರೆ ಅಂತಂದ್ರೆ, ಇದನ್ನ ಫ್ರೂಟ್ ಅಂತ ಹೇಳ್ಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ, ಪ್ರಮೋಟ್ ಮಾಡ್ತಾ ಇರೋದು. ಇದು ಏನಾಗಿದೆ ಅಂತ ಅಂದ್ರೆ ಹೈಲಿ ಟಾಕ್ಸಿಕ್. ಇದು ಈಗ ಮನುಷ್ಯನಾರು ತಗೊಂತಾರೆ ಅಂತ ಅಂದ್ರೆ ಇದು ತುಂಬಾ ಅಪಾಯಕಾರಿ ಮತ್ತೆ ವಿಷಕಾರಿ ಆಗಿದೆ. ಅದರಿಂದಾಗಿ ಇವಾಗ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ತರ ಮಾಡಿರೋದು. ಇಲ್ಲ ಅಂತಂದ್ರೆ ತಗೊಂತಾ ಇರಲ್ಲ, ಈ ತರ ಫುಡ್ ಲೈಸೆನ್ಸ್ ನ ಸಸ್ಪೆಂಡ್ ಮಾಡ್ತಲ್ಲ. ಹೆವಿ ಟಾಕ್ಸಿಕ್ ಇರೋದ್ರಿಂದ ಇದು ಹ್ಯೂಮನ್ ಕನ್ಸಪ್ಷನ್ ಮಾಡ್ತಾರೆ ಅಂತಂದ್ರೆ ಡೆತ್ ಆಗುವ ಚಾನ್ಸ್ ಕೂಡ ಇದೆ. ಇದು ಅದಕ್ಕೋಸ್ಕರನೇ ಇವರು ಈ ತರ ಆಕ್ಷನ್ ತಗೊಂಡಿರೋದು. ಈ ತರ ನೀವು ಪ್ರಮೋಟ್ ಮಾಡಂಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದಕ್ಕೆ ಅಮೆಝಾನ್ ಅವ್ರು ಏನಪ್ಪ ಮಾಡಿದ್ದಾರೆ ಅಂತ ಅಂದ್ರೆ, ಅವರು ಅಫಿಷಿಯಲ್ ಆಗಿ ಸಬ್ಮಿಟ್ ಮಾಡೋದನ್ನ ಮಾಡಿಲ್ಲ. ನೋಡಿ, ಫೇಲರ್ ಟು ಸಬ್ಮಿಟ್ ಅನ್ ಅಫಿಷಿಯಲ್ ರೆಸ್ಪಾನ್ಸ್ ಟು ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಇದೆ. ಅಮೆಝಾನ್ ಅವರು ಅಫಿಷಿಯಲ್ ಆಗಿ ರೆಸ್ಪಾನ್ಸ್ ಮಾಡಿಲ್ಲ ಡಿಪಾರ್ಟ್ಮೆಂಟ್ಗೆ. ಆಮೇಲೆ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅವರು ರಿಕ್ವೆಸ್ಟೆಡ್ ಅಡಿಷನಲ್ ಟೈಮ್ ಟು ಸಬ್ಮಿಟ್ ಡಾಕ್ಯುಮೆಂಟೇಶನ್ ಅಂತ ತಿಳಿಸಿದ್ದಾರೆ. ಇನ್ನು ಅಡಿಷನಲ್ ಆಗಿ ನಮಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ತಿಳಿಸಿದ್ದಾರೆ. ಬಿಗ್ ಬಾಸ್ಕೆಟ್ ಅವ್ರು ಏನ್ ಮಾಡಿದಾರೆ ಅಂತ ಅಂದ್ರೆ, ಅವ್ರು ಕ್ಲಾರಿಫೈ ಮಾಡಿದ್ದಾರೆ. ನಾಟ್ ಫಾರ್ ಹ್ಯೂಮನ್ ಕನ್ಸಪ್ಷನ್ ಅಂತ ಹೇಳ್ಬಿಟ್ಟು ಅವರು ಪ್ರತಿಯೊಂದು ಯಾವ್ದಾವ್ದು ಇದೆಯೋ ಅದು ಅವ್ರ ಹತ್ರ ಏನೇನು ಇದೆಯೋ ಬಾಕ್ಸ್ ಎಲ್ಲ ಇದೆಯೋ ಎಲ್ಲ ಅವರು ನಾಟ್ ಫಾರ್ ಹ್ಯೂಮನ್ ಕನ್ಸಪ್ಷನ್ ಅಂತ ಹೇಳ್ಬಿಟ್ಟು ಅವರು ಅದನ್ನ ಹಾಕ್ತಾ ಇದ್ದಾರೆ. ಇವಾಗ ಏನಾಗಿದೆ ಅಂತ ಅಂದ್ರೆ, ನಮ್ಮ ಸ್ಟೇಟ್ ಅವರು ಒಂದು ರೆಗ್ಯುಲೇಟ್ ಮಾಡಿದ್ದಾರೆ. ಏನ್ ರೆಗ್ಯುಲೇಟ್ ಮಾಡಿದ್ದಾರೆ ಅಂತಂದ್ರೆ, ಇವರು ತುಂಬಾ ಪಬ್ಲಿಕ್ ಹೆಲ್ತ್ ನ ಎಕ್ಸ್ಟ್ರೀಮ್ ರಿಸ್ಕ್ ಅಲ್ಲಿ ಇಟ್ಟಿದ್ದಾರೆ ಇವರು, ಅದಕ್ಕೋಸ್ಕರ ಈ ತರ ಮಾಡಿರೋದು ಅಂತ ಹೇಳ್ಬಿಟ್ಟು ಅವರು ತಿಳಿಸಿದ್ದಾರೆ. ಆಮೇಲೆ ಅವರು ವೆರಿಫೈ ಮಾಡ್ಬೇಕಾಗಿರುತ್ತೆ. ಇವಾಗ ಆ ಕಂಪ್ನಿಯವರು ಏನ್ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಇನ್ನೂ ಗೊತ್ತಿಲ್ಲ. ಕಂಪ್ನಿಯವ್ರು ಏನ್ ಮಾಡೋವರೆಗೂ ಅಂದ್ರೆ ಅವರು ಏನ್ ಹೇಳ್ತಾರೆ, ಕಂಪ್ನಿಯವ್ರು ಹೇಳ್ಬೇಕಾಗಿರುತ್ತೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಗಿರುತ್ತೆ. ಇದನ್ನ ಏನಕ್ಕೆ ಮಾಡ್ತಾ ಇದೀರಾ, ಏನಕ್ಕೆ ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅವರು ಒಂದು ಎಕ್ಸ್ಪ್ಲನೇಷನ್ ಕೊಡ್ಬೇಕಾಗುತ್ತೆ. ಆ ಎಕ್ಸ್ಪ್ಲನೇಷನ್ ಆದ್ಮೇಲಿಂದ ಏನ್ ಮಾಡ್ತಾರೆ, ಫುಡ್ ಲೈಸೆನ್ಸ್ ನಾವು ವಾಪಸ್ ಬಿಡ್ತಾರ ಇಲ್ವಾ ಗೊತ್ತಿಲ್ಲ. ಅದು ನೋಡೋಣ, ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಈ ಕಾಯಿನ ನಿಮ್ಮ ಹತ್ರ ಏನಂತ ಕರೀತಾರೆ ಅಂತ ಹೇಳಿ. ನಾವ್ ಇದನ್ನ ಮುಳ್ಕಾಯಿ ಅಂತ ಕರಿತೇವೆ, ಬಟ್ ಅಫಿಷಿಯಲ್ ಆಗಿ ಇಂಗ್ಲಿಷ್ ಅಲ್ಲಿ ಇದಕ್ಕೆ ದತೂರ ಅಂತ ಹೇಳ್ಬಿಟ್ಟು ಹೆಸರಿದೆ, ದತೂರ ಅಂತ ಕರೀತಾರೆ. ಅದರಿಂದಾಗಿ ಈ ಕಾಯಿ ಹೆಸರು ಏನಾದ್ರು ನಿಮಗೆ ಗೊತ್ತಿದ್ಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಾವು ಇದು ಅಫಿಷಿಯಲ್ ಆಗಿ ನಮ್ಗೆ ಯಾರು ದೊಡ್ಡವ್ರು ಏನು ಹೇಳಿರೋದಲ್ಲ, ಇದು ಹೆಸರು ಮುಳ್ಕಾಯಿ ಅಂತ ಹೇಳ್ಬಿಟ್ಟು. ನಾವು ಹೋದಂತ ಸಮಯದಲ್ಲಿ ಸಿಗದ ಕಾಯಿ, ಸಿಕ್ಬೇಕಾರೆಲ್ಲ ಮುಳ್ಳಿತ್ತಲ್ಲ, ಮುಳ್ಕಾಯಿ ಕಿತ್ಕೊಬಾರ ಅಂತ ಹೇಳ್ಬಿಟ್ಟು ಮುಳ್ಕಾಯಿ ಕಿತ್ಕೊಬಂದು ಅದನ್ನೆಲ್ಲ ಉಜ್ಜಿ ಕ್ರಿಕೆಟ್ ಆಡ್ತಾ ಇದೀವಿ ನಾವು. ಅಫಿಷಿಯಲ್ ಹೆಸರು ನಮಗೂ ಕೂಡ ಗೊತ್ತಿಲ್ಲ, ನಾವ್ ಯಾರನ್ನು ಕೂಡ ಕೇಳಿಲ್ಲ. ನಿಮ್ಗೆ ಏನಾದ್ರು ಅದ್ರ ಹೆಸರು ಗೊತ್ತಾ, ನಿಮ್ ಕಡೆನಿಲ್ಲ ದತೂರ ಅಂತಾನೆ ಕರಿತಾರ ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ.
ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನು ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.